ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB ಕಡೆಯಿಂದ ಮತ್ತೆ NTPC ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ತಾ ಇದೆ. ಡಿಗ್ರಿ ಮೇಲೆ ಹಾಗೆ PUC ಮೇಲೆ ಒಟ್ಟು 8,875 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತೀನಿ ಅಂತ ಮತ್ತೊಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಹಾಗೆ ಅದೇ ಥರ ಒಂದು 30,000 ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ಬಂದಿತ್ತು. ಅದು ಸುಳ್ಳ ಅಥವಾ ಇದು ಸುಳ್ಳ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ RRB ಹುದ್ದೆಗೆ ತಯಾರಿಯನ್ನು ನಡೆಸುತ್ತಿರುವವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ RRB ಕಡೆಯಿಂದ ಮತ್ತೆ NTPC ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ ನಿಮಗೆ ಮತ್ತೆ ಡಿಗ್ರಿ ಮುಗಿದವರಿಗೆ ಹಾಗೆ PUC ಮುಗಿದವರಿಗೆ ಈ ವರ್ಷ ಮತ್ತೆ ಹುದ್ದೆಗಳನ್ನು ರಿಲೀಸ್ ಮಾಡಿದ್ದಾರೆ. ಒಟ್ಟು ಎಷ್ಟು ಅಂದರೆ 8,875 ಹುದ್ದೆಗಳನ್ನು RRB NTPC ಬಿಡುಗಡೆ ಮಾಡಿದೆ. ಅದರ ಕುರಿತು ನೋಡ್ತಾ ಹೋಗೋಣ ಒಂದೊಂದಾಗಿ. ಒಂದಿಷ್ಟು ಜನ ಈಗ ನೋಟಿಫಿಕೇಶನ್ ಬಂದ ತಕ್ಷಣವೇ ಮೊನ್ನೆ ಯಾವುದು ಪೊಲೀಸ್ ಕಾನ್ಸ್ಟೇಬಲ್ದು ಹುದ್ದೆಗಳನ್ನು ಬಿಡ್ತಾರೆ ಅಂತ ಹೇಳಿದ್ರೆ ಒಂದಿಷ್ಟು ಜನ ಅದರಲ್ಲಿ ಕಮೆಂಟ್ ಮಾಡಿದರೆ ಸರ್ ಅದು ಫೇಕ್ ಅಂತ ಕಮೆಂಟ್ ಮಾಡೋರು ಇರ್ತಾರೆ. ಹಾಗೆ ಈ ವಿಡಿಯೋಗೂ ಸಹ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ಇದು ಫೇಕ್ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ತಿಂಗಳು 23/9/2025 ಒಂದು RRB ರೈಲ್ವೆ ಬೋರ್ಡ್ನಿಂದ ಒಂದು ನೋಟಿಸ್ ಬಂತು. ಈ ನೋಟಿಸ್ನಲ್ಲಿ ಏನಿತ್ತು ಅಂದರೆ RRB NTPC ಏನೋ ಗ್ರ್ಯಾಜುಯೇಟೆಡ್ ಮತ್ತು ಅಂಡರ್ ಗ್ರ್ಯಾಜುಯೇಟೆಡ್ ಹುದ್ದೆಗಳನ್ನು ನಾವು ಮತ್ತೆ ರಿಲೀಸ್ ಮಾಡಿದ್ದೀವಿ ಅಂತ ಇದರಲ್ಲಿ ಇತ್ತು. ಅದರಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರದ್ದೇ ನಾನು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಅದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನೋಡ್ತಾ ಇದ್ದೀರಾ NTPC ಗ್ರ್ಯಾಜುಯೇಟೆಡ್ ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದರು. ಅದರಲ್ಲಿ ಒಟ್ಟು 5,817 ಹುದ್ದೆಗಳು ಡಿಗ್ರಿ ಮೇಲೆ. ನೀವು ಡಿಗ್ರಿ ಮುಗಿಸಿದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಇಲ್ಲಿ ಒಂದು ನೋಟಿಸ್ನ ಬಿಟ್ಟಿದ್ದರು. ಅವ್ರದ್ದು ಸಿಗ್ನೇಚರ್ ಸಹ ಇದೆ ನೋಡಿ, RRB ಬೋರ್ಡ್ನವ್ರದ್ದು. ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದ್ದಾವೆ? 5,817 ಹುದ್ದೆಗಳು ಗ್ರ್ಯಾಜುಯೇಟೆಡ್ ಲೆವೆಲ್ ಹುದ್ದೆಗಳು, ಅಂದರೆ ಪದವೀಧರ ಹುದ್ದೆಗಳು ಇವು. ಅದರಲ್ಲಿ ಸ್ಟೇಷನ್ ಮಾಸ್ಟರು, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಟ್ರಾಫಿಕ್ ಅಸಿಸ್ಟೆಂಟು, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಹಾಗೆ ಸರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಎಲ್ಲ ಇತ್ತು ಇದರಲ್ಲಿ. ಅದರಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಹುದ್ದೆಗಳು ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಒಟ್ಟು ಡಿಗ್ರಿ ಮೇಲೆ ನಮಗೆ ಎಷ್ಟು ಹುದ್ದೆಗಳಿದ್ದಾವೆ? 5,817 ಹುದ್ದೆಗಳು ನಾವು ಡಿಗ್ರಿ ಮೇಲೆ ಇದ್ದಾವೆ ಈ ವರ್ಷ 2025-26ನೇ ಸಾಲಿನಲ್ಲಿ. ಇನ್ನು ನೆಕ್ಸ್ಟು ಜಾಸ್ತಿ ಜನ ಅಪ್ಲಿಕೇಶನ್ ಹಾಕೋದು ಯಾವುದು ಅಂದರೆ ಅಂಡರ್ ಗ್ರ್ಯಾಜುಯೇಟೆಡ್, ಅಂದರೆ PUC ಮೇಲೆ ಅರ್ಜಿಯನ್ನು ಸಲ್ಲಿಸೋರು ಭಾಳ ಜನ ಇರ್ತೀರ. ಅದಕ್ಕಾಗಿ ಅವರಿಗೂ ಸಹ ಈ ವರ್ಷವೂ ಸಹ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. 3,058 ಹುದ್ದೆಗಳು, ಹೌದಾ, 3,058 ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನೋಡ್ತಾ ಇದ್ದಾರೆ NTPC ಅಂಡರ್ ಗ್ರ್ಯಾಜುಯೇಟೆಡ್ ಅಂತ. ಪೋಸ್ಟ್ ನೇಮ್ ಯಾವ್ಯಾವು? ಟ್ರೈನ್ ಕ್ಲರ್ಕು, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು. ಒಟ್ಟು 3,058 ಹುದ್ದೆಗಳು. ಎಲ್ಲ ಹುದ್ದೆಗಳು ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ಡಿವೈಡ್ ಮಾಡಿದ್ದಾರೆ ಇದರಲ್ಲಿ. ಒಟ್ಟು ಟೋಟಲ್ ಆಗಿ ಡಿಗ್ರಿ ಮತ್ತು PUC ಮೇಲೆ ಒಟ್ಟು 8,875 ಹುದ್ದೆಗಳಿದ್ದಾವೆ, ಹೌದಾ. ಇದಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ 30,000 NTPCಯಿಂದ 30,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಬಂದಿದೆ ಅಂತ ಒಂದು ನೋಟಿಸ್ ಬಂದಿತ್ತು ನೋಡಿ, ಅದು ಫೇಕ್ ಇತ್ತು. ಆದರೆ ಇವಾಗ RRB ಕಡೆಯಿಂದ ಅಫಿಷಿಯಲ್ ಆಗಿ ಇದು ಬಂದಿದೆ ನೋಟಿಸು. ಹೀಗಾಗಿ ಒಟ್ಟು ಈ ವರ್ಷ RRB NTPCಯಿಂದ ಒಟ್ಟು 8,875 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ನೋಟಿಫಿಕೇಷನ್ ಅಂದರೆ ಏನು ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಬರುತ್ತೆ. ಹೀಗಾಗಿ ಯಾರ್ಯಾರ್ದು ಡಿಗ್ರಿ ಮತ್ತು PUC ಮುಗಿದಿದೆ ಅವರೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.